ಮೊದಲನೇದಾಗಿ ಪತ್ರಿಕಾ ಬಳಗದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಶರಣಾರ್ಥಿ ಹೇಳುತ್ತಾ, ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತಾ, ಈಗ ಸುದ್ದಿಗೋಷ್ಠಿ ಕರೆದ ವಿಷಯ ಏನಂದ್ರಪ್ಪ, ನಾವು ಮಡಿವಾಳ ಸಮಾಜದಲ್ಲಿದ್ದ ಮಾತಾಡೋದು. ಇವಾಗ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಪೂರ್ವಕ, ಫಸ್ಟ್ ಮೊದಲನೇದಾಗಿ DK ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದಾಗಿ ನಮ್ಮ ಮಡಿವಾಳ ಸಮಾಜದಲ್ಲಿದ್ದ ಇವಾಗ ನಮ್ಮ ಕಾಶ್ಯಪ್ಪನವ್ರ ಸಾಹೇಬರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಮೊದಲನೇದಾಗಿ ಅವರು ಅಭಿವೃದ್ಧಿ ಅಧಿಕಾರರು ಆಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಮಾನ್ಯ DK ಶಿವಕುಮಾರಲ್ಲಿ ಹಾಗೂ ಸಿದ್ದರಾಮಯ್ಯ ಸಾಹೇಬರಲ್ಲೂ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಹಾಗೂ ನಮ್ಮ ಅಧ್ಯಕ್ಷರಾದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಹರಿಪ್ರಸಾದ್ ಸಾಹೇಬರಲ್ಲಿಯೂ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ನಮ್ಮ ದೀನ ದಲಿತರ, ಬಡವರ, ಕೂಲಿ ಕಾರ್ಮಿಕರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ, ನೇಕಾರರ ಹಾಗೂ ಎಲ್ಲ ಕೂಲಿ ಕಾರ್ಮಿಕರ ಒಂದು ಚಿಂತಕರಾದಂತ ನಮ್ಮ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ S ಕಾಶ್ಯಪ್ನವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು. ಅದೇ ತರನಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ಸಹ ಮಾನ್ಯ AICC ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಹಾಗೂ ರಾಹುಲ್ ಗಾಂಧೀಜಿ ಅವರಲ್ಲಿ ಹಾಗೂ ಸೋನಿಯಾಜಿ ಅವರಲ್ಲಿ ಹಾಗೂ ನಮ್ಮ KPCC ಅಧ್ಯಕ್ಷರಾದಂತ ಶ್ರೀಯುತ BK ಹರಿಪ್ರಸಾದ್ ಅವರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಅನ್ನದಾತರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಹಾಗೂ ಈಗಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರಲ್ಲಿ ನಾನು ಮಡಿವಾಳ ಸಮಾಜ ವತಿಯಿಂದ ಹೃತ್ಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ವಿಜಯಾನಂದ್ ಕಾಶ್ಯಪ್ನವರಿಗೆ ಸರ್ವಧರ್ಮದ ನಾಯಕ. ನಮ್ಮ ವಿಜಯಾನಂದ್ ಕಾಶ್ಯಪ್ನವರು ಅಂದ್ರೆ ಸರ್ವಧರ್ಮದ ನಾಯಕ. ಸಣ್ಣ ಸಣ್ಣ ಸಮಾಜವನ್ನು ಕರ್ಕೊಂಡು ಎಲ್ಲರಿಗೂ ಒಗ್ಗೂಡಿಸಿ ಸರ್ವರಿಗೆ ಸಮಪಾಲು ಅಂತಂದ ಹೇಳುವಂತ ಏಕೈಕ ನಾಯಕ ಯಾರಾದಿದ್ರ ನಮ್ಮ ಉತ್ತರ ಕರ್ನಾಟಕದಾಗ ಸನ್ಮಾನ್ಯ ಶ್ರೀ ವಿಜಯಾನಂದ್ S ಕಾಶ್ಯಪ್ನವರು ಏಕಮಾತ್ರ ಒಬ್ಬನೇ. ಯಾಕಂತಂದ್ರ ಆ ನಾಯಕನಲ್ಲಿ ನೇರ ಮತ್ತು ನಿಷ್ಠುರವಾದಂತ ಮಾತು ಮತ್ತು ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದರ ಬಗ್ಗೆ ಚಿಂತನೆ ಮಾಡುವಂತ ನಾಯಕ ಯಾರು ಇದ್ರ ಅದು ನಮ್ಮ ವಿಜಯಾನಂದ್ ಕಾಶ್ಯಪ್ನವ್ರು ಮಾತ್ರ. ಯಾಕೆ ವಿಚಾರ ಹೇಳಕತ್ತೀನಪ್ಪ ಅಂದ್ರ, ನಾವು ಸಮಾಜದವರು ಅತಿ ಸಮೀಪ ಕಂಡಂತ ವಿಷಯ ಏನ್ ಹೇಳ್ಬೇಕಂತಂದ್ರ, ಎಲ್ಲ ಸಮುದಾಯದವರಿಗೂ ಪ್ರತಿ ಸಮುದಾಯದವರಿಗೆ ತಮ್ಮ ಶಾಸಕರ ನಿಧಿಯಿಂದ ಈಗೂ ಸಹ ಕೊಡ್ತಾ ಇದ್ದಾರೆ, ಹಿಂದಿನೂ ಕೊಟ್ಟಿದ್ದಾರೆ. ಸಮುದಾಯ ಭವನ ಕಟ್ಟಲಕ್ಕ ತಮ್ಮ ಶಾಸಕರ ನಿಧಿಯಿಂದ ಆ ನಿಧಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ತರನಾಗಿ 2013ರಲ್ಲಿ ಅವರು ಪ್ರಪ್ರಥಮವಾಗಿ ಶಾಸಕರಾದಾಗ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ, ಸುಮಾರು 4,500 ಕೋಟಿ ಅನುದಾನವನ್ನು ತಂಬಂದು ಹುನಗುಂದ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಯಾರ. ಅಂತ ಮಹಾಪುರುಷನಿಗೆ ಸಚಿವ ಸ್ಥಾನವನ್ನು ಕೊಡ್ಲೇಬೇಕು ಸರ್ಕಾರದವರು. ಯಾಕೆ ವಿಚಾರ ಹೇಳಕತ್ತೀನಿ ಅಂತಂದ್ರ, ನಾವು ಕಂಡಂತ ಅತಿ ಸಮೀಪ ಈ ಅಡಿಯಾಳ ಬ್ರಿಡ್ಜ್ ಆಗಲಿ, ಮತ್ತೆ 24x7 ನೀರು ಕುಡಿಯೋದಾಗಲಿ, ರಸ್ತೆ ನಿರ್ಮಾಣ ಆಗೋದಾಗಲಿ, ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡುವುದರಾಗಲಿ, ಮತ್ತೆ ಪ್ರತಿ ಒಂದು ಶಾಲಾ ಕಟ್ಟಡಕ್ಕ ನಿರ್ಮಾಣ ಮಾಡೋದಾಗಲಿ, ಮತ್ತ ಪ್ರತಿ ಗ್ರಾಮ ಮತ್ತು ಸಿಟಿ ಒಳಗ ಹೈಮಕ್ಸ್ ಕೂಡಿಸುವುದರಾಗಲಿ, ಮತ್ತೆ ಕೃಷಿಕರಿಗೆ ಕೃಷಿ ಹೊಂಡವನ್ನು ಕಲ್ಪಿಸಿಕೊಡೋದ್ರಾಗಲಿ, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಗಳಂತಂದ್ರು. ಪ್ರತಿ ಬಡ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಇದ್ದಿಲ್ಲ ನಮ್ಮ ಮತಕ್ಷೇತ್ರದಲ್ಲಿ. ಅಂತ ಸ್ಮಾರ್ಟ್ ಕ್ಲಾಸ್ ಅನ್ನ ಕಲ್ಪಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ನಮ್ಮ ವಿಜಯಾನಂದ್ ಕಾಶ್ಯಪ್ನವರು. ಅದಕ್ಕ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರ, ವಿದ್ಯಾರ್ಥಿಗಳಿಗೆ ತಮ್ಮ SRK ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷನೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ತಾರ. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಕೋಟಿ ನಮನ ಹೇಳಿದ್ರು
ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಅದೇ ತರನಾಗಿ ತಮ್ಮ SRK ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿನಿಗಳಿಗೆ ನಿರುದ್ಯೋಗಿ ಇದ್ದಂತ ಡಿಗ್ರಿ ಆದಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಳ್ಳಕ ಉದ್ಯೋಗ ಮೇಳವನ್ನು ಪ್ರತಿ ವರ್ಷ ಸಹ ಅವರು ಹಮ್ಮಿಕೊಳ್ತಾರ. ಎಷ್ಟೋ ಸಾವಿರಾರು ಗಟ್ಲೆ ಮನೆಯ ಮಕ್ಕಳನ್ನ ಉದ್ಯೋಗಕ್ಕೆ ಹಚ್ಕೊಟ್ಟಾರ. ಅವ್ರ ಮನೆ ಬೆಳಕಾಗೈತಿ. ವಿಜಯಾನಂದ ಕಾಶ್ಯಪ್ನವ್ರ ವತಿಯಿಂದ ಎಷ್ಟೋ ವಿದ್ಯಾರ್ಥಿಗಳ ನಿರುದ್ಯೋಗ ಒಂದು ಮನೆ ಬೆಳಕಾಗೈತಿ. ಅಂತ ಮಹಾನ್ ವ್ಯಕ್ತಿಗಳಿಗೆ ಸಚಿವನ ಸ್ಥಾನವನ್ನು ಕೊಡಬೇಕು. ಮತ್ತೆ ಅದೇ ತರನಾಗಿ ನಮ್ಮ ಯುವಕರಿಗೆ ಯಂಗ್ಸ್ಟರ್ಗೆ IPL ಕ್ರಿಕೆಟ್ ಅನ್ನು ಸಹ ಹಮ್ಮಿಕೊಳ್ತಾರ. ಇಂತ ಯುವಕರ ಕಣ್ಮಣಿಯ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಅಂದ್ರೆ ಯುವಕರ ಕಣ್ಮಣಿ. IPL ಕ್ರಿಕೆಟ್ ಆಗಲಿ ಮತ್ತೆ ಎಲ್ಲಾ ಸ್ಪೋರ್ಟ್ಸ್ ವಾಲಿಬಾಲ್ ಆಗಲಿ ಎಲ್ಲಾ ಟೂರ್ನಮೆಂಟ್ಗೂ ಅವ್ರು ಹುರಿದುಂಬಿಸ್ತಾರ. ಅಂತ ಮಹಾನ ಚೇತನ ವಿಜಯಾನಂದ ಕಾಶ್ಯಪ್ನವರು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಈಗ ನಮ್ಮ ಕರ್ನಾಟಕ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಮಾನ್ಯ DK ಶಿವಕುಮಾರ್ ಸರ್ಕಾರ ಇರ್ಬೋದು, ಈ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ತಾಲೂಕಿನಲ್ಲೇ ಎಲ್ಲಾ ರಾಜ್ಯದಲ್ಲೇ ತಾಲೂಕು ಎಲ್ಲಾ ರಾಜ್ಯದಲ್ಲಿನೂ ಗೃಹಲಕ್ಷ್ಮಿ ಇರ್ಬೋದು, ಮತ್ತೆ ಏನಪ್ಪ ಗೃಹ ಜ್ಯೋತಿ ಇರ್ಬೋದು, ನಿರುದ್ಯೋಗಿಗಳಿಗೆ 1500 ರೂಪಾಯಿ 3000 ರೂಪಾಯಿ ಉದ್ಯೋಗ ಡಿಗ್ರಿ ಇದ್ದ ನಿರುದ್ಯೋಗಿಗೆ ಅಂತ ಅವಕಾಶ ಕಲ್ಪಿಸೋದಾತು. ಮತ್ತೆ ಉಚಿತವಾಗಿ BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಕೊಡೋದಾಲಿ ಇಂತ ಒಂದು ಪುಣ್ಯ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ಯಾರ. ಅದೇ ತರನಾಗಿ ಈ ಒಂದು ಗ್ಯಾರಂಟಿ ಅನುಷ್ಠಾನದ ವತಿಯಿಂದ ಗ್ಯಾರಂಟಿ ಅನುಷ್ಠಾನದವರಿಗೆ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಏನ್ ಆದೇಶ ಮಾಡಿದ್ರಪ್ಪ ಅಂದ್ರ, ಇಲ್ಲೇ ಗ್ಯಾರಂಟಿ ಅನುಷ್ಠಾನದ ಸದಸ್ಯರದಾರ, ನಮ್ಮ ಮಾಂತೇಶ್ ಹನುಮನವರ ಅಧ್ಯಕ್ಷರದಾರ. ನಮ್ಮ ಇಳಕಲ್ ತಾಲೂಕಿಂದ ಉದಾಹರಣೆ ಹೇಳ್ಬೇಕಂತಂದ್ರ ಅವ್ರು ಏನ್ ಮಾಡಿದ್ರು, ಆದೇಶ ಮಾಡಿದ್ರು, ಯಾರಿಗೆ 2,000 ರೂಪಾಯಿ ಮುಟ್ಟಿಲ್ಲ ಮನಿಗೆ ಹೋಗಿ ಕೇಳ್ರಿ, ಅವ್ರಿಗೆ ಕಲ್ಪಿಸ್ಕೊಡ್ರಿ, ಅಂತ ಬಡವರಿಗೆ ಪುಣ್ಯ ತಕ್ಕತ್ತ ಅಂತವೆಲ್ಲ ಮಾಡಿಕೊಡ್ರಿ ಅಂತಂದು ಮಾನ್ಯ ಶಾಸಕರು ಹೇಳಿದ್ರು. ಇಂತ ಮಹಾನ್ ಭಾವ ಎಲ್ಲಿ ಸಿಗ್ತಾರೆ ಹೇಳ್ರಿ. ಅದಕ್ಕ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರ, ಬಡವರಿಗಾಗಿ ಇನ್ನೊಂದು ನಾನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟಿದ್ದೆ. ನಾನು ಬಡವರಿಗಾಗಿ ವಸತಿ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟಾರ. ಎಷ್ಟೋ ಜನಕ್ಕ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನೇಕಾರರಿಗೆ, ರೈತರಿಗೆ ಮನಿ ಇದ್ದಿಲ್ಲ. ಅಂತವ್ರಿಗೆ ಗುಲ್ಲಿಂಗಪ್ಪನ ಪ್ಲಾಟ್ ಇರ್ಬೋದು, 42 ಎಕರೆ ಪ್ಲಾಟ್ ಇರ್ಬೋದು, ಹಲವಾರು ತರದಲ್ಲಿ ಅವ್ರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿಸ್ಕೊಟ್ಟಾರ ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಅಂತವರಿಗೆ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಶಾಸಕ ಸ್ಥಾನವನ್ನು ಒದಗಿಸ್ಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮೊಟ್ಟ ಮೊದಲೇದಾಗಿ ನಮ್ಮ ಅನ್ನದಾತ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಯುವ ನಾಯಕನಾಗಿ ತಮ್ಮಲ್ಲಿ ಬೇಡಿಕೊಳ್ಳುವುದೇನಂದಪ್ಪ ಅಂದ್ರ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು BK ಹರಿಪ್ರಸಾದ್ ಸಾಹೇಬರಲ್ಲಿ ಹಾಗೂ DK ಶಿವಕುಮಾರ್ ಸಾಹೇಬರಲ್ಲಿ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಸಾಹೇಬರಲ್ಲಿ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಯುವಕರ ಕಣ್ಮಣಿ ಅಭಿವೃದ್ಧಿ ಹರಿಕಾರ ಇಂಥ ಒಂದು ನಾಯಕರಿಗೆ ನಮಗೆ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನಮಾನವನ್ನು ಕೊಡ್ಬೇಕಂತಂದು ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಏನು ನಮ್ಮ ಮಡಿವಾಳ ಮಾಚಿದೇವ ಸಮಾಜದ ಇಳಕಲ್ ತಾಲೂಕಿನ ವತಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಹಂತದಲ್ಲಿ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಮೊದಲನೇ ಹಂತದಲ್ಲೇ ಸಚಿವ ಸ್ಥಾನವನ್ನು ಅವಕಾಶವನ್ನು ಕಲ್ಪಿಸಬೇಕಾಗಿತ್ತು. ಆದರೆ ಮೊದಲನೇ ಹಂತದಲ್ಲಿ ಆಗಿಲ್ಲ ಅಂದ್ಕೊಂಡು ಎರಡನೇ ಹಂತದಲ್ಲಾದರೂ ಸಹಿತ ನಮ್ಮ ಶಾಸಕರಿಗೆ ಎರಡನೇ ಲಿಸ್ಟ್ನಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅಂದ್ಕೊಂಡು ನಾವೆಲ್ಲರೂ ಭಾವಿಸಿದ್ದೀವಿ. ಯಾಕೆ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿದ್ರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು ಮತ್ತು ಎಲ್ಲ ಸಮಾಜವನ್ನು ಒಳಗೊಂಡಂತೆ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ನೀಡಿರ್ತಕ್ಕಂಥ ನಾಯಕತ್ವ ಮತ್ತು ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರದ್ದು. ಮತ್ತು ಇನ್ನೂ ಒಂದು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ, ಅವರ ಮೂಲ ಮನೆತನ ಸುಮಾರು 50 ವರ್ಷಗಳಿಂದ ನಮಗೆ ತಿಳಿದ ಹಾಗೆ 81ರಿಂದ ಹಿಡ್ಕೊಂಡು ಇವತ್ತಿನವರೆಗೂ ಅವರ ತಂದೆಯವರ ಕಾಲದಲ್ಲಿ 3 ಬಾರಿ ಶಾಸಕರು, 1 ಬಾರಿ SM ಕೃಷ್ಣ ಅವರ ಸಂಪುಟ ದರ್ಜೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ತದನಂತರ ಅವರ ಕಾಲಾಧೀನ ಆದ ನಂತರ ಅವರ ತಾಯಿಯವರು ಶ್ರೀಮತಿ ಗೌರಮ್ಮ ಕಾಶ್ಯಪ್ನವರು 1 ಬಾರಿ ಶಾಸಕರು, ಇವರು 2 ಬಾರಿ ಶಾಸಕರು. ಇವತ್ತಿನವರೆಗೂ ಸಹಿತ ಪಕ್ಷ ನಿಷ್ಠೆಯನ್ನ 50 ವರ್ಷಗಳ ಕಾಲದಲ್ಲಿ ಪಕ್ಷ ನಿಷ್ಠೆಯನ್ನ ತೋರಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಧೀಮಂತ ನಾಯಕರು ಮತ್ತು ಒಂದು ಮನೆತನ ಯಾವ್ದಾರು ಇದ್ರೆ ಅದು ಕಾಶ್ಯಪ್ನವರ ಮನೆತನ.
ಆ ಕಾಶ್ಯಪ್ನವ್ರ ಮಣಿತನದಿಂದ ಸಾಕಷ್ಟು ಎಲ್ಲ ರೀತಿಯಿಂದ ನಮ್ಮ ಹುಣಗುಂದ ಮತಕ್ಷೇತ್ರಕ್ಕೆ ಎಲ್ಲ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥ ಕೀರ್ತಿ ಕಾಶ್ಯಪ್ನವ್ರ ಮಣಿತನಕ್ಕೆ ಸೇರುತ್ತೆ. ಹೀಗಾಗಿ ನಾವು 2003ಕ್ಕಿಂತ ಮುಂಚಿತವಾಗಿ ಏನು ನಮ್ಮ SR ಕಾಶ್ಯಪ್ನವರ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಸಚಿವ ಸ್ಥಾನವನ್ನ ಈ ತಾಲೂಕಿಗೆ ಲಭಿಸಿದ್ದು ಬಿಟ್ರೆ ಇಲ್ಲೂ ತನಕ ಸಹಿತ ನಮ್ಮ ಕ್ಷೇತ್ರಕ್ಕ ಯಾವುದೇ ರೀತಿಯಿಂದ ಸಚಿವ ಸಂಪುಟ ಸಿಕ್ಕಿಲ್ಲ ಆ ಸ್ಥಾನಮಾನ. ಹೀಗಾಗಿ ನಾವು ಅತ್ಯಂತ ನಮ್ಮ ಎಲ್ಲ ಸಮಾಜದ ಮುಖಂಡರ ಪರವಾಗಿ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಾವು ಒಕ್ಕೂರ್ಲಿಂದ ಕೇಳುವಂತ ಪ್ರಶ್ನೆ, ನಮ್ಮ ಈ ಒಂದು ಭಾಗದ ಉತ್ತರ ಕರ್ನಾಟಕದ ಹುಲಿ ಎಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕರ್ನಾಟಕ ವೀರಶೈವ ನಿಗಮಂಡಲದ ಅಧ್ಯಕ್ಷರು ಆಗಿರುವ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಯಾಕಂದ್ರೆ ಅವ್ರು ಕೊಟ್ಟರೆ ಮಾತ್ರ ಆ ಒಂದು ಈ ಭಾಗದಲ್ಲಿ ಸಚಿವ ಸಂಪುಟದ ಸ್ಥಾನಮಾನದ ಬೆಲೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಪಟ್ಟಂಗ. ಮತ್ತೆ 2028ಕ್ಕೆ ನೆಕ್ಸ್ಟ್ ಮುಂಬರುವ 2028 ಚುನಾವಣೆ ವೇಳೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಪ್ರಬುದ್ಧತೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ದಯವಿಟ್ಟು ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲೇ ಅತ್ಯಂತ 30,000 ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರು. ಹೀಗಾಗಿ ಅವರಿಗೆ ಈ ಭಾಗದಲ್ಲಿ ಎಲ್ಲ ರೀತಿಯಿಂದ, ಎಲ್ಲ ಸಮಾಜದಿಂದ, ಎಲ್ಲ ಯುವಕರಿಂದ, ಎಲ್ಲ ಒಕ್ಕೂರ್ಲಿನ ಒಂದು ಆಶಯ, ಒಂದು ಹೆಮ್ಮೆ ಏನಂದ್ರೆ ಸಾಹೇಬರಿಗೆ ಈ ಸರಿ ಸಚಿವ ಸ್ಥಾನ ಸಿಕ್ಕರೆ ಸಾಕಷ್ಟು ಅಭಿವೃದ್ಧಿ, ಕೇವಲ ಹುಣಗುಂದ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆದ್ರೆ ಸಾಲದು, ಅವರ ಸೇವೆ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಅವಶ್ಯಕತೆ ಇರೋದ್ರಿಂದ ನೂತನ ಸಂಪುಟ ಸ್ಥಾನಮಾನವನ್ನ ನಮ್ಮ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟು ಅವ್ರಿಗೂ ಕೂಡ ಒಂದು ಪ್ರಭಾವಿ ಖಾತೆಯನ್ನು ಕೊಟ್ಟು ಅವ್ರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಮಾಜದ ವತಿಯಿಂದ ಒಕ್ಕೂರಿನಿಂದ ನಾವು ಅವ್ರಿಗೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ವಿ, ವಿನಂತಿ ಕೂಡ ಮಾಡ್ಕೊತಾ ಇದ್ವಿ. ದಯವಿಟ್ಟು ಈ ಬಾರಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕಲ್ಪಿಸಬೇಕಂತ ವಿನಂತಿ ಮಾಡ್ತಾ ಇದ್ವಿ. ಇಲ್ಲಿ ಕರೆದಿರತಕ್ಕಂಥದ್ದು ನಮ್ಮ ಮಡಿವಾಳ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಅಷ್ಟರಿಗೆ ಎಲ್ಲ ಕೂಡಿ ನಮ್ಮ ಅಧ್ಯಕ್ಷರು ಮಡಿವಾಳ ಸಮಾಜ ಎಲ್ಲ ಸರ್ವ ನಮ್ಮ ಇಲ್ಲಿಂದ ಕರೆದಿರತಕ್ಕಂಥದ್ದು ವಿಷಯ ಏನಪ್ಪ ಅಂದರೆ, ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರು ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಇಡೀ ಮಡಿವಾಳ ಸಮಾಜದವರು ಹುಣಗುಂದ ಮತ್ತು ಇಳಕಲ್ಲು ಎಲ್ಲರೂ ಕೂಡಿ ಪ್ರೆಸ್ ಮೀಟ್ ಮಾಡಿ ಇದನ್ನ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ನಾವು ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಮತ್ತು ಇಲ್ಲೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಪ್ರಬಲವಾದ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ನಮ್ಮ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ತಗೊಂಡು ಹೋಗುವಂತ ವ್ಯಕ್ತಿ ಯಾರಾದ್ರೆ ಇದು ವಿಜಯಾನಂದ ಕಾಶ್ಯಪ್ನವರು ಸಾಹೇಬರು. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಮಡಿವಾಳ ಸಮಾಜದಿಂದ ಮತ್ತೆ ಎಲ್ಲಾ ಸಮಾಜದವರು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ವೈಯಕ್ತಿಕ ನಮ್ಮ ಮಡಿವಾಳ ಸಮಾಜದವರ ಎಲ್ಲ ಹಿರಿಯರು, ಗುರು ಹಿರಿಯರು, ಯುವಕರು ಎಲ್ಲರೂ ಕೂಡಿ ನಾವು DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇಳಕಲ್ ವಿಜಯಾನಂದ ಕಾಶ್ಯಪ್ ಅವರಿಗೆ ಸಾಹೇಬರಿಗೆ ನಮ್ಮ DK ಶಿವಕುಮಾರ್ ಅವರಾದ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊಳೋದೇನೆಂದ್ರೆ, ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ನಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮದು ಮಹಿಳಾ ಮಡಿವಾಳ ಸಂಘದಿಂದ ಎಲ್ಲರೂ ಮನವಿ ಮಾಡ್ಕೊತೀವಿ. ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ಕೇಳ್ಕೊತೀವಿ.